ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮೈ ಡ್ರೀಮ್ ಗರ್ಲ್ ಭಾಗ 76. ರಾತ್ರಿಯೆಲ್ಲ ನಡೆದ ದೇಹಗಳ ಸಂಗ್ರಾಮದಲ್ಲಿ ದಣಿದ ದೇಹಗಳು ವಿಶ್ರಾಂತಿಯನ್ನೇ ಬಯಸಲು ಕಣ್ಣುಗಳ ಮೇಲೆ ನಿದ್ರಾದೇವಿ ಆವರಿಸಲು ಕಿಟಕಿಯಿಂದ ಬರುತ್ತಿದ್ದ ಸಮುದ್ರದ ಗಾಳಿಯು ಅವರಿಗೆ ಜೋಗುಳ ಹಾಡಿತು. ಬೆಳಿಗ್ಗೆಯ ಎಳೆ ಸೂರ್ಯ ಕಿರಣಗಳು ಕಿಟಕಿಯ ಪರದೆಗಳ ನಡುವಿನಿಂದ ಅವರನ್ನು ಎಬ್ಬಿಸಲು ಮಾಡಿದ ಪ್ರಯತ್ನಗಳು ವಿಫಲವಾಗಲು ಸೂರ್ಯನು ತನ್ನ ಪಯಣವನ್ನು ಆಕಾಶದಲ್ಲಿ ಮುಂದುವರೆಸಿದನು. ರಾತ್ರಿಯೆಲ್ಲ ಪ್ರೇಮಯುದ್ಧ ಮಾಡಿ ದಣಿದ ದೇಹಗಳಿಗೆ ಎಷ್ಟಕ್ಕೂ ಎಚ್ಚರವಾಗದಿರಲು ಪ್ರಿಯತಮೆಯ ಅಪ್ಪುಗೆಯಲ್ಲಿ ಆತ ತಾನು ಬಯಸಿದ ತನಗೆ ಧೈರ್ಯ ನೀಡುವ ಗಂಡನ ಸಾಮೀಪ್ಯದಲ್ಲಿ ಆಕೆ ಮೈಮರೆತು ನಿದ್ರೆಯ ಲೋಕದಲ್ಲಿ ವಿಹರಿಸುತ್ತಿದ್ದರು. ಬೆಳಿಗ್ಗೆ 10 ಗಂಟೆ ಕಳೆದರೂ ಅಪ್ಪನ ಕಡೆಯಿಂದ ಕರೆ ಬರದಿದ್ದಕ್ಕೆ ಮುನಿಸಿಕೊಂಡ ಕ್ಯೂಟಿ ಬಾಬು ತಾನೇ ಅಪ್ಪನಿಗೆ ಫೋನ್ ಮಾಡಬೇಕೆಂದು ನಿರ್ಧರಿಸಿ ಅಜ್ಜಿ ಫೋನ್ ತೆಗೆದುಕೊಂಡು ಅವರ ರೂಮಿನೊಳಗೆ ಹೋಗಿ ವಿಡಿಯೋ ಕಾಲ್ ಮಾಡಿದಳು. ಈ ದಿನಗಳಲ್ಲಿ 3 ವರ್ಷದ ಪಾಪು ವಿಡಿಯೋ ಕಾಲ್ ಮಾಡುವುದು ದೊಡ್ಡ ವಿಚಿತ್ರವೇನಲ್ಲ ಎಂಬುದು ನಿಮಗೂ ಗೊತ್ತು. ನಿದ್ರೆಯಲ್ಲಿ ಮೈಮರೆತಿರುವವರನ್ನು ಕ್ಯೂಟಿ ಫೋನ್ ಕಾಲ್ ಡಿಸ್ಟರ್ಬ್ ಮಾಡಲು ರಿಂಗ್ ಟೌನ್ ಸೌಂಡ್ಗೆ ಮೊದಲು ಕಣ್ಣು ತೆರೆದ ಸಾಹಿತ್ಯ ತನ್ನ ಸೊಂಟವನ್ನು ಹೆಬ್ಬಾವಿನಂತೆ ಸುತ್ತಿಕೊಂಡಿದ್ದ ತಾರಕ್ನ ಕೈಯ ಬಿಗಿಯಾದ ಹಿಡಿತಕ್ಕೆ ಅತಿ ಸೂಕ್ಷ್ಮವಾದ ಅವಳ ಸೊಂಟ ಕೆಂಪಗಾಗಿತ್ತು. ಅವಳ ಎದೆಗಳ ಮೇಲೆ ಆರಾಮವಾಗಿ ಮಲಗಿಕೊಂಡು ಬೆಚ್ಚಗಿನ ಅವನ ಉಸಿರಿನಿಂದ ಗಿಲಿಗಿಲಿ ಆಗಿಸುತ್ತಿರುವ ತಾರಕ್ನನ್ನು ನೋಡಲು ಕಣ್ಣುಗಳನ್ನು ಕೆಳಗೆ ಇಳಿಸಿ ನೋಡಿದಳು. ಹಣೆ ಮೇಲೆ ಚೆಲ್ಲಿದ ಕೂದಲು ಕಣ್ಣುಗಳ ಮೇಲೆ ಬೀಳುತ್ತಿರಲು ಆಯಾಸವು ಸ್ಪಷ್ಟವಾಗಿ ಕಾಣುತ್ತಾ ಇನ್ನೂ ಸುಂದರವಾಗಿ ಕಂಡಿತು ತಾರಕ್ ಫೇಸ್. ಅವನ ಕೂದಲಿನಲ್ಲಿ ಕೈಯಾಡಿಸಿ ಹಿಂದಕ್ಕೆ ಸರಿಸಿ ಅವನನ್ನೇ ನೋಡುತ್ತಾ ಕಾಲ್ ಬರುತ್ತಿದೆ ಎಂಬ ವಿಷಯವನ್ನೇ ಮರೆತು ಬಿಟ್ಟಳು ಸಾಹಿತ್ಯ. ಒಮ್ಮೆ ರಿಂಗ್ ಮುಗಿದು ಹೋಗಿ ಮತ್ತೊಮ್ಮೆ ಶುರುವಾಗಲು ಆಗ ಭ್ರಮೆಯಿಂದ ಹೊರಬಂದ ಸಾಹಿತ್ಯ ಫೋನ್ಗಾಗಿ ನೋಡಿದರೆ ಬೆಡ್ ಪಕ್ಕದಲ್ಲಿದ್ದ ಟೇಬಲ್ ಕೆಳಗೆ ಬಿದ್ದಿರುವುದನ್ನು ನೋಡಿ ತಾರಕ್ ಫೋನ್ ರಿಂಗ್ ಆಗ್ತಿದೆ ನೋಡು ಅಂದಳು ಮೆಲ್ಲಗೆ ಅನುನಯದಿಂದ. ನಿದ್ರೆಯಲ್ಲಿದ್ದ ತಾರಕ್ ಡಾರ್ಲಿಂಗ್ ಪ್ಲೀಸ್ ಇನ್ನೊಂದಿಷ್ಟು ಹೊತ್ತು ಮಲಗ್ತೀನಿ ಎಂದನು. ಅವನ ಸ್ವೀಟ್ ರಿಕ್ವೆಸ್ಟ್ಗೆ ನಗುತ್ತಲೇ ತಾರಕ್ ಕಾಲ್ ಬರ್ತಿದೆ ನೋಡು, ಮೇ ಬಿ ಕ್ಯೂಟಿ ಆಗಿರಬಹುದು, ನನ್ನ ಬಿಡು ನಾನು ನೋಡ್ತೀನಿ, ನೀನು ಸ್ವಲ್ಪ ಹೊತ್ತು ರೆಸ್ಟ್ ತಗೋ ಎಂದಳು. ಸಾಹಿತ್ಯ ಕ್ಯೂಟಿ ಎಂದ ಕೂಡಲೇ ಕಣ್ಣು ತೆರೆದು ರೂಮಿನಲ್ಲಿ ನೋಡಿದಾಗ ಸೂರ್ಯನು ತನ್ನ ಬೆಳಕನ್ನು ಕಿಟಕಿಯ ಪರದೆಗಳ ಅಡ್ಡಿ ಪರದೆಗಳಿಂದ ಒಳಗೆ ಕಳುಹಿಸುತ್ತಿರಲು ದಟ್ಟವಾಗಿ ಕಾಣಿಸುತ್ತಿದ್ದ ಬೆಳಕಿಗೆ ಬೆಳಿಗ್ಗೆ ಮೀರಿ ಎಷ್ಟೋ ಮಧ್ಯಾಹ್ನಕ್ಕೆ ಹತ್ತಿರವಾಗುತ್ತದೆ ಎಂದು ತಿಳಿದು ತಲೆಯನ್ನು ಮಾತ್ರ ಅವಳ ಎದೆಗಳ ಮೇಲೆ ಇಟ್ಟು ಮಲಗಿದ್ದವನು ಪೂರ್ತಿಯಾಗಿ ಅವಳ ಮೇಲೆ ಸೇರಿಕೊಂಡು ಟೇಬಲ್ ಕೆಳಗೆ ಬಿದ್ದ ಫೋನ್ ತೆಗೆದುಕೊಂಡು ನೋಡಿದಾಗ ಕೌಸಲ್ಯ ಅವರ ಫೋನಿನಿಂದ ವಿಡಿಯೋ ಕಾಲ್. ಟೈಮ್ ನೋಡಿ 10 ದಾಟಿ 11ಕ್ಕೆ ಹತ್ತಿರದಲ್ಲಿ ತೋರಿಸುತ್ತಿದ್ದರೆ ಅದು ಮಾಡುತ್ತಿರುವುದು ಖಂಡಿತ ಕ್ಯೂಟಿಯೇ ಎಂದು ಫಿಕ್ಸ್ ಆಗಿ ಸಾಹಿತ್ಯ ಅಲ್ಲಿಂದ ವಾಶ್ರೂಮ್ಗೆ ಹೋಗಲು ಟ್ರೈ ಮಾಡುತ್ತಿದ್ದರೆ ಅವಳ ಕಾಲುಗಳ ಮೇಲೆ ತನ್ನ ಕಾಲುಗಳನ್ನು ಹಾಕಿ ಸಾಹಿಗೆ ತುಂಬ ಬೆಡ್ಶೀಟ್ ಹೊದಿಸಿ ಒಂದು ಕೈಯಿಂದ ಸಾಹಿ ಕೈಯನ್ನು ಗಟ್ಟಿಯಾಗಿ ಹಿಡಿದು ತನ್ನ ಫೇಸ್ ಮಾತ್ರ ಕಾಣುವಂತೆ ಕ್ಯಾಮರಾ ಅಡ್ಜಸ್ಟ್ ಮಾಡಿಕೊಂಡು ಕಾಲ್ ಲಿಫ್ಟ್ ಮಾಡಿದನು ತಾರಕ್. ಹಾಯ್ ಏಂಜಲ್, ಗುಡ್ ಮಾರ್ನಿಂಗ್ ಎಂದು ಮಾತಾಡಿಸಿದ ತಾರಕ್ಗೆ ತಿರುಗಿ ವಿಶ್ ಮಾಡುವುದು ಬಿಟ್ಟು ಅಸಲು ತಾರಕ್ ಕಡೆಗೆ ನೋಡದೆಯೇ ಮುಖವನ್ನು ಮುದ್ದಾಗಿ ತಿರುಗಿಸಿಕೊಂಡ ಕ್ಯೂಟಿಯನ್ನು ನೋಡಿದ ಕೂಡಲೇ ತಾರಕ್ ತುಟಿಗಳ ಮೇಲೆ ನಗು ಸೇರಿತು. ಕ್ಯೂಟಿ ಕೋಪಕ್ಕೆ ಕಾರಣ ತಾನು ಮಾರ್ನಿಂಗಿಂದ ಫೋನ್ ಮಾಡದಿರುವುದು ಎಂದು ಗುರುತಿಸಿ ಸಾರಿ ಏಂಜಲ್, ಪ್ಲೀಸ್ ಈ ಒಂದೇ ಒಂದು ಸಲಕ್ಕೆ ಎಕ್ಸ್ಕ್ಯೂಸ್ ಮಾಡು ಎಂದನು ರಿಕ್ವೆಸ್ಟಿಂಗ್ ಫೇಸ್ನೊಂದಿಗೆ. ನೋ, ನಾನು ಎಕ್ಸ್ಕ್ಯೂಸ್ ಮಾಡಲ್ಲ ಅಂದಳು ಕ್ಯೂಟಿ. ಹೋ ಮೈ ಏಂಜಲ್, ಪ್ಲೀಸ್ ಪ್ಲೀಸ್ ಬಂಗಾರ, ನನ್ನ ಮುದ್ದು ಅಲ್ವ ನೀನು, ಈ ಒಂದೇ ಒಂದು ಸಲಕ್ಕೆ ನನ್ನ ಜೊತೆ ಮಾತಾಡು, ಮತ್ತೊಮ್ಮೆ ಈ ರೀತಿ ಮಿಸ್ಟೇಕ್ ಮಾಡೋದಿಲ್ಲ ಪ್ಲೀಸ್ ಎಂದನು ತಾರಕ್. ನೋ ಪ್ಲೀಸ್, ನೋ ಎಕ್ಸ್ಕ್ಯೂಸ್, ನೋ ಅಂದಳು ಮುಖವನ್ನು ಪಕ್ಕಕ್ಕೆ ತಿರುಗಿಸಿ ಬಿಗಿಯಾಗಿ ಕ್ಯೂಟಿ. ಹಾಸ್ ನನ್ನ ಏಂಜಲ್, ಹಾಗೆ ಅಂದರೆ ಡ್ಯಾಡಿ ತಡೆದುಕೊಳ್ಳಲು ಆಗಲ್ಲ, ಪ್ರಾಮಿಸ್ ಆಗಿ ಹೇಳ್ತಿದ್ದೀನಿ, ಮತ್ತೊಮ್ಮೆ ಹೀಗೆ ಮಾಡೋದಿಲ್ಲ. ನಿನ್ನ ಕೋಪ ಹೋಗಬೇಕೆಂದರೆ ನಾನೇನು ಮಾಡಬೇಕು ಹೇಳು ಎಂದನು ತಾರಕ್. ನಿಜವಾಗ್ಲೂ ಏನು ಹೇಳಿದ್ರು ಮಾಡ್ತೀಯಾ
ನಾನು ಏನು ಕೇಳಿದ್ರು ಅಂದ್ಲು ಕ್ಯೂಟಿ. ನಿಜವಾಗ್ಲೂ ನೀನು ಏನೇ ಕೇಳಿದರೂ ಮಾಡ್ತೀನಿ ಪ್ರಾಮಿಸ್ ಎಂದನು ತಾರಕ್. ಏನೋ ಆಲೋಚಿಸುತ್ತಾ, ನನಗೆ ಒಂದು ದೊಡ್ಡ ಕಾರ್ ಬೇಕು, ತುಂಬ ದೊಡ್ಡದು ಎಂದು ಕೈಗಳನ್ನು ತೋರಿಸಿದಳು ಕ್ಯೂಟಿ. ಓಕೆ ಏಂಜಲ್, ನಾನು ಅಲ್ಲಿಗೆ ಬಂದ ತಕ್ಷಣ ನಾವಿಬ್ಬರು ಹೋಗಿ ನಿನಗೆ ಎಷ್ಟು ದೊಡ್ಡ ಕಾರ್ ಬೇಕೆಂದರೆ ಅದನ್ನು ತಂದುಕೊಳ್ಳೋಣ ನಮ್ಮ ಮನೆಗೆ, ಸರಿನಾ? ಇನ್ನೂ ನನ್ನ ಜೊತೆ ಮಾತಾಡ್ತೀಯಾ ಎಂದು ಕೇಳಿದನು ತಾರಕ್. ಓಕೆ ಡ್ಯಾಡಿ, ಥ್ಯಾಂಕ್ ಯು, ಗುಡ್ ಮಾರ್ನಿಂಗ್ ಡ್ಯಾಡಿ ಅಂದಳು. ಆಗ ವಿಶ್ ಮಾಡಿದಳು ಕ್ಯೂಟಿ. ಆಹಾ ಎಂದು ನಗುತ್ತಾ ತಾರಕ್, ವೆರಿ ವೆರಿ ಗುಡ್ ಮಾರ್ನಿಂಗ್ ಏಂಜಲ್, ಬ್ರೇಕ್ಫಾಸ್ಟ್ ಮಾಡಿದ್ದೀಯಾ ಎಂದನು. ಓ ಮಾಡಿದೆ ಅಂದ್ಲು. ನೀನು ಯಾಕೆ ನನ್ನ ಫೋನ್ ತೆಗಿಲಿಲ್ಲ ಅಂದ್ಲು. ಡ್ಯಾಡಿ ಮಲಗಿದ್ದೆ ಏಂಜಲ್, ಇನ್ನೂ ನಿದ್ರೆಯಿಂದ ಎದ್ದಿಲ್ಲ. ನಿದ್ರೆಯಿಂದ ಎದ್ದರೆ ನಿನಗೆ ಕಾಲ್ ಮಾಡದೆ ಇರುತ್ತೇನಾ ಹೇಳು ಎಂದನು ತಾರಕ್. ಓ ಡ್ಯಾಡಿ, ನೀನು ದಿನೇ ದಿನೇ ಬ್ಯಾಡ್ ಬಾಯ್ ಆಗ್ತಿದ್ದೀಯಾ ಅಂದಳು ಕ್ಯೂಟಿ. ಕ್ಯೂಟಿ ಪ್ರಶ್ನೆಗೆ ತಾರಕ್ ಓರೆಯಾಗಿ ಸಾಹಿತ್ಯ ಕಡೆಗೆ ನೋಡಲು ಅಷ್ಟೊತ್ತಿಗೆ ಅಪ್ಪ ಮಗಳ ಕನ್ವರ್ಸೇಷನ್ ಶುರುವಾದಾಗಿನಿಂದ ಪ್ರಯತ್ನ ಮಾಡುತ್ತಲೇ ಇದ್ದಳು ತಾರಕ್ನಿಂದ ಬಿಡಿಸಿಕೊಳ್ಳಲು. ಆದರೆ ಪಾಪ ತಾರಕ್ ಹಿಡಿತದ ಮುಂದೆ ಅದು ವಿಫಲ ಪ್ರಯತ್ನವೇ ಆಗುತ್ತಿರಲು ಅಳುವ ಮುಖದೊಂದಿಗೆ ಪ್ಲೀಸ್ ತಾರಕ್ ನನ್ನ ಬಿಡು ಅಂದಳು ಕ್ಯೂಟಾಗಿ ಲಿಪ್ ಮೂಮೆಂಟ್ ಮಾಡುತ್ತಾ. ಸಾಹಿತ್ಯ ಹಾಗೆ ಲಿಪ್ ಮೂಮೆಂಟ್ ಕೊಡುತ್ತಿದ್ದರೆ ಬಹಳ ಕ್ಯೂಟಾಗಿ ಅನ್ನಿಸಿ ಅವಳನ್ನೇ ನೋಡುತ್ತಿದ್ದನು ತಾರಕ್. ಕ್ಯೂಟಿ ಪ್ರಶ್ನೆಗೆ ಆನ್ಸರ್ ಮಾಡದೆ ಸೈಲೆಂಟಾಗಿ ಪಕ್ಕಕ್ಕೆ ನೋಡುತ್ತಿದ್ದ ತಾರಕ್ನನ್ನು ಡ್ಯಾಡಿ ಎಂದು ಕೂಗಿ ಕದಲಿಸಿದಳು ಕ್ಯೂಟಿ. ಕ್ಯೂಟಿ ಕೂಗಿಗೆ ಸಾಹಿಯಿಂದ ದೃಷ್ಟಿ ತಿರುಗಿಸಿದ ತಾರಕ್, ಹಾಂ ಏಂಜಲ್ ಎಂದನು. ಡ್ಯಾಡಿ ಮಮ್ಮಿಯಲ್ಲಿ, ನನಗೆ ಇಲ್ಲಿ ಅಳು ಬರುವ ಹಾಗೆ ಆಗ್ತಿದೆ ಮಮ್ಮಿ ಇಲ್ಲದೆ ಅಂದಳು. ಸಾಹಿತ್ಯ ಮನಸ್ಸಿನಲ್ಲಿ ಆಹಾ, ತಾನು ಅಳುತ್ತೇನೆಯೇ ಹೊರತು ನನ್ನ ಮೇಲೆ ಪ್ರೀತಿಯಿಂದ ಮಾತ್ರ ಕೇಳುತ್ತಿಲ್ಲ, ಇದು ಯಾವಾಗಲೂ ಹೀಗೆ ಎನ್ನುತ್ತಾ ಮೂಗು ಹಿಡಿದು ಸಾಹಿತ್ಯ ಎಕ್ಸ್ಪ್ರೆಷನ್ಗೆ ನಗುತ್ತಲೇ ಮಮ್ಮಿ ವಾಶ್ರೂಮ್ನಲ್ಲಿದ್ದಾಳೆ ಏಂಜಲ್ ಎಂದು ಹೇಳಿದನು ತಾರಕ್. ಮಮ್ಮಿನ ಮಿಸ್ ಮಾಡಿಕೊಂಡೆ ಅಂತ ಹೇಳು ಡ್ಯಾಡಿ ಎಂದು ಬುದ್ಧಿವಂತಿಕೆಯಿಂದ ಹೇಳಿಕೊಂಡಳು ಕ್ಯೂಟಿ. ಮಗಳ ಬುದ್ಧಿವಂತಿಕೆಗೆ ನಗುತ್ತಲೇ ಓಕೆ ಏಂಜಲ್, ನಾನು ಹೇಳ್ತೀನಿ ಎಂದನು ತಾರಕ್. ಸ್ವಲ್ಪ ಹೊತ್ತು ಇಬ್ಬರು ಮಾತನಾಡಿದ ನಂತರ ಡ್ಯಾಡಿ ನೀವು ಯಾವಾಗ ಬರೋದು ಅಂದ್ಲು. ನಾಳಿದ್ದು ಬಂದು ಬಿಡುತ್ತೇನೆ ಏಂಜಲ್ ಅಂದ ತಾರಕ್. ನೋ ಡ್ಯಾಡಿ, ನಾಳೆನೇ ಬನ್ನಿ ಪ್ಲೀಸ್ ಡ್ಯಾಡಿ, ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ ಅಂದ್ಲು ಅಳುವ ಮುಖದಿಂದ. ಕ್ಯೂಟಿ ಅಳುವ ಮುಖ ನೋಡಿದ ಕೂಡಲೇ ತಾರಕ್ ಕರಗಿ ಹೋಗಿ ಓಕೆ ಏಂಜಲ್, ನಾನು ನಾಳೆ ಬಂದು ಬಿಡುತ್ತೇನೆ, ನೀನು ಅಳಬೇಡ, ನಾಳೆ ಈವ್ನಿಂಗ್ ನಿನ್ನ ಮುಂದಿರುತ್ತೇನೆ ಓಕೆನಾ ಅಂದ. ಕ್ಯೂಟಿ ತಕ್ಷಣ ಕಣ್ಣು ಒರೆಸಿಕೊಂಡು ನಿಜವಾ ಡ್ಯಾಡಿ ಅಂದ್ಲು. ಹಾಂ ಏಂಜಲ್, ನಿನಗೋಸ್ಕರ ಬಂದು ಬಿಡುತ್ತೇನೆ, ಆದರೆ ನೀನು ಅಳುವುದಿಲ್ಲವೆಂದರೆ ಮಾತ್ರ ಎಂದನು ತಾರಕ್. ಓಕೆ ಡ್ಯಾಡಿ, ವಿ ಡೋಂಟ್ ಕ್ರೈ ಅಂದಳು. ದ್ಯಾಟ್ಸ್ ಮೈ ಗರ್ಲ್ ಎಂದು ಫ್ಲೈಯಿಂಗ್ ಕಿಸ್ ಕೊಟ್ಟು ಬಾಯ್ ಹೇಳಿ ಕಾಲ್ ಕಟ್ ಮಾಡಿದನು ತಾರಕ್. ಕಾಲ್ ಕಟ್ ಮಾಡಿ ಪಕ್ಕಕ್ಕೆ ಇಟ್ಟು ಸಾಹಿತ್ಯ ಕಡೆಗೆ ನೋಡಿದಾಗ ತಾರಕ್ ಕಡೆಗೆ ಕೋಪದಿಂದ ನೋಡುತ್ತಿದ್ದಾಳೆ ಸಾಹಿತ್ಯ. ಹಾವ್ ಏನ್ ಡಾರ್ಲಿಂಗ್ ಹಾಗೆ ನೋಡ್ತಾ ಇದ್ದೀಯಾ ಎಂದು ತನ್ನ ಮೇಲೆ ಹೊರಗಿಕೊಂಡನು ತಾರಕ್. ಏನಾ ನೋಡಿದೆಯಲ್ಲ ನಿನ್ನ ಮಗಳು ಎಲ್ಲಿ ನಾನು ಅಳುತ್ತೇನೆಯೋ ಎಂದು ನನ್ನನ್ನು ಕೇಳುತ್ತಾಳೆಯೇ ಹೊರತು ನನ್ನ ಮೇಲೆ ಪ್ರೀತಿಯಿಂದ ಮಾತ್ರ ಕೇಳುತ್ತಿಲ್ಲ, ಎಲ್ಲ ತಾರಕ್ ಬುದ್ಧಿಗಳೇ. ಆಗ ತಾರಕ್ ಕೂಡ ಹಾಗೆ, ನನ್ನ ಮಗಳು ಬೇಕು ಆದರೆ ತಾಯಿ ಬೇಡ ಅಂದನು. ಮಗಳಿಗೋಸ್ಕರವೇ ನನ್ನನ್ನು ಸಹಿಸಿಕೊಳ್ತೀನಿ ಅಂದನು ಎಂದು ಮೂತಿ ತಿರುಗಿಸಿದಳು. ಆಚ್, ಅದು ಕೂಡ ನಮ್ಮ ಪ್ರೀತಿಯೇನೆ, ನೀನು ನಮ್ಮ ಪ್ರಾಪರ್ಟಿ, ಆದ್ದರಿಂದಲೇ ನಿನ್ನನ್ನು ಕೇಳಿದರೂ ಕೇಳದಿದ್ದರೂ ನಮಗೆ ಸ್ವಂತ, ಆದ್ದರಿಂದ ನಿನ್ನನ್ನು ಪ್ರತ್ಯೇಕವಾಗಿ ನಿನ್ನ ಬಗ್ಗೆ ಕೇಳುವುದಿಲ್ಲ ನಾವು ಎಂದನು ತಾರಕ್ ಕಣ್ಣು ಹೊಡೆಯುತ್ತಾ. ಬಿಸ್ಕೆಟ್ಗಳು ಹಾಕುವುದನ್ನು ನಿಲ್ಲಿಸು, ನಿಮ್ಮಿಬ್ಬರಿಗೂ ನನ್ನ ಮೇಲೆ ಪ್ರೀತಿಯೇ ಇಲ್ಲ, ನನ್ನ ಬಿಡು, ನಾನು ಹೊರಟು ಹೋಗ್ತೀನಿ ಅಂದಳು ಮೂಗು ಸಿಂಬಳಿಸುತ್ತಾ. ಡಾರ್ಲಿಂಗ್ ನೈಟ್, ನಿನಗೆ ನನ್ನ ಪ್ರೀತಿ ಅರ್ಥ ಆಗಿಲ್ಲ ಅನಿಸುತ್ತೆ, ಆದರೂ ಏನೂ ಪರವಾಗಿಲ್ಲ, ನನ್ನದು ವಿಶಾಲ ಹೃದಯ, ಆದ್ದರಿಂದ ನಿನಗೆ ಮತ್ತೊಮ್ಮೆ ನನ್ನ ಪ್ರೀತಿಯನ್ನು ಪರಿಚಯ ಮಾಡ್ತೀನಿ ಎಂದು ಸಾಹಿಯ ಮೇಲೆ ಹೋಗುತ್ತಿರಲು ಶರ್ಟ್ ಇಲ್ಲದೆ ವಿಶಾಲವಾಗಿರುವ ಅವನ ಎದೆಯ ಮೇಲೆ ಗಟ್ಟಿಯಾಗಿ ಚೂಟಿ, ಉಪ್ಸ್, ಏನೂ ಬೇಕಾಗಿಲ್ಲ, ನನ್ನ ಬಿಟ್ಟು ಬಿಡು, ನಾನು ಹೊರಟು ಹೋಗ್ತೀನಿ ಅಂದ್ಲು. ಡಾರ್ಲಿಂಗ್
ದಿಸ್ ಈಸ್ ಪರ್ಫೆಕ್ಟ್ ರಿವೆಂಜ್ ಟೈಮ್ ಎಂದನು ತಾರಕ್. ರಿವೆಂಜಾ? ಏನು ರಿವೆಂಜ್ ಎಂದು ಅರ್ಥವಾಗದಂತೆ ಫೇಸ್ ಮಾಡಿ ಕೇಳಿದಳು ಸಾಹಿತ್ಯ. ಅರ್ಥ ಆಗಿಲ್ವಾ ಡಾರ್ಲಿಂಗ್? ಏನು ಪರವಾಗಿಲ್ಲ, ಡೋಂಟ್ ವರಿ, ಐ ವಿಲ್ ಶೋ ಯು. ನೀನು ಮಾಡಿದ ಈ ಗಾಯಗಳು ನನ್ನ ಮೈ ಮೇಲೆ ಎಲ್ಲಿದೆಯೋ ಸೇಮ್ ನಿನ್ನ ಮೈ ಮೇಲೆ ಕೂಡ ಇರಬೇಕಲ್ಲ, ಮತ್ತೆ ಪ್ಲೇಸ್ನಲ್ಲಿ ಇರಬೇಕಲ್ಲ ಮತ್ತೆ ಎಂದನು ತಾರಕ್. ಅಂದರೆ ಏನು ತಾರಕ್, ಈಗ ನನ್ನನ್ನು ಕೂಡ ಹೀಗೆ ನೀನು ಅಂದಳು ಕಣ್ಣು ಎರಡು ದೊಡ್ಡದು ಮಾಡಿ. ಹಾಂ ಹಾಗೆ ತಾನೆ ಮತ್ತೆ ಎಂದನು ತಾರಕ್ ಕನ್ನಿಂಗಾಗಿ ನಗುತ್ತಾ. ಯಾವ ಅಡ್ಡಿ ಪರದೆಗಳು ಇಲ್ಲದೆ ಅವಳ ಹೃದಯವನ್ನು. ನೋ, ನಾನು ಒಪ್ಪಲ್ವೋ, ನಾನು ತಾನೇ ಚಿವುಟೋದು, ನೀನು ಹೇಗೆ ಮಾಡ್ತೀಯ ಹಾಗೆ ಅಂದಳು ಎರಡೂ ಕೈಗಳು ಅವಳ ಎದೆಗೆ ಅಡ್ಡವಿಟ್ಟುಕೊಂಡು. ನಾನು ಹೇಳೋದು ಅದೇ ಡಾರ್ಲಿಂಗ್, ಚಿವುಟೋ ಹಕ್ಕು ನಿನ್ನದೇ, ಬಟ್ ಅನ್ನುತ್ತಾ ಸ್ವಲ್ಪ ಹೊತ್ತು ನಿಲ್ಲಿಸಿ, ನೀನು ಕೈಗಳಿಂದ ಮಾಡಿದ ಗಾಯಗಳಿಗೆ ನಾನು ನನ್ನ ತುಟಿಗಳಿಂದ ಸೇಡು ತೀರಿಸಿಕೊಳ್ತೀನಿ ಅಂದ. ಮತ್ತೆ ಸ್ವಲ್ಪ ಹೊತ್ತು ನಿಲ್ಲಿಸಿ ಅಂದರೆ ಎಂದು ಎದೆಗಳ ಮೇಲೆ ಅಡ್ಡವಾಗಿದ್ದ ಕೈಗಳನ್ನು ತಪ್ಪಿಸಿ ನಗ್ನವಾಗಿರುವ ಅವಳ ಹೃದಯದ ಮೇಲೆ ತುಟಿಗಳ ಮುದ್ರೆಗಳನ್ನು ಒತ್ತಿದನು ಗಾಢವಾಗಿ. ತಾರಕ್ ತುಟಿಗಳ ತುಂಟತನಕ್ಕೆ ಸಾಹಿ ಕೈಗಳು ಯಾವಾಗಲೂ ಅವನ ಕೂದಲೊಳಗೆ ಸೇರಿಕೊಳ್ಳಲು ಅಲ್ಲಿ ಶುರುವಾದ ಅವನ ತುಟಿಗಳ ಪ್ರಯಾಣ ದೇಹವೆಲ್ಲ ತಾನು ರಾತ್ರಿ ಮಾಡಿದ ಗಾಯಗಳಿಗೆ ಎಂಜಲು ಔಷಧಿಯನ್ನು ಹಾಕುತ್ತಲೇ ಹೊಸ ಗಾಯಗಳನ್ನು ಮಾಡುತ್ತಾ ಮತ್ತೊಮ್ಮೆ ಅವರ ಪ್ರಣಯ ಸಂಗ್ರಾಮಕ್ಕೆ ತೆರೆ. ಮತ್ತೊಂದು ಗಂಟೆ ತನಕ ಅವರ ಏಕಾಂತಕ್ಕೆ ಅಡ್ಡಿ ಬರಬಾರದೆಂದು ಆ ಸೂರ್ಯನೇ ಬದಲಾದ ವಾತಾವರಣದಿಂದ ಸಡನ್ನಾಗಿ ಹುಟ್ಟಿಕೊಂಡ ಮೋಡಗಳೊಳಗೆ ಅಡಗಿ ಹೋಗಿ ಆ ಕಾಲ ಮಳೆಯನ್ನು ಸುರಿಸಿದನು. ಗಂಟೆಯ ನಂತರ ಸಾಹಿತ್ಯ ದಣಿದು ಆಯಾಸ ನೀಗಿಸಿಕೊಳ್ಳುತ್ತಿದ್ದರೆ ತಾರಕ್ ಅವಳ ದಣಿದ ಮುಖ ನೋಡಿ ಅವಳಿಂದ ಪಕ್ಕಕ್ಕೆ ಸರಿಸಿ ಬೆಡ್ ಇಳಿದು ನೈಟ್ ಟ್ರ್ಯಾಕ್ ಹಾಕಿಕೊಂಡು ವಾಶ್ರೂಮ್ ಒಳಗೆ ಹೋದನು. ಬಾತ್ಟಬ್ನಲ್ಲಿ ಉಗುರು ಬೆಚ್ಚಗಿನ ನೀರನ್ನು ಫೀಲ್ ಮಾಡಿ ಅದರಲ್ಲಿ ಜೆಲ್ಗಳನ್ನು ಆ್ಯಡ್ ಮಾಡಿ ಹೊರಗೆ ಬಂದು ಸಾಹಿಯನ್ನು ಎತ್ತಿಕೊಂಡು ವಾಶ್ರೂಮ್ ಒಳಗೆ ಹೋಗಿ ಬಾತ್ ಟಬ್ನಲ್ಲಿ ಅವಳನ್ನು ಇಳಿಸಿ ಅವನು ಕೂಡ ಸೇರಿಕೊಂಡನು. ಅರ್ಧ ಗಂಟೆ ಕಾಲ ಸಾಹಿ ಬಾಡಿಗೆ ಸಣ್ಣ ಸಣ್ಣ ಪ್ರೆಷರ್ ಕೊಡುತ್ತಾ ಮಸಾಜ್ ಮಾಡಿ ಹಾಟ್ ವಾಟರ್ನೊಂದಿಗೆ ರಿಲ್ಯಾಕ್ಸೇಷನ್ ಕೊಟ್ಟು ನಂತರ ತಾನು ರಿಲ್ಯಾಕ್ಸ್ ಆಗಿ ಫೀಲ್ ಮಾಡುತ್ತಾ ಉಗುರು ಬೆಚ್ಚಗಿನ ನೀರಿನ ಪ್ರಭಾವದಿಂದ ಕಣ್ಣುಗಳ ಮೇಲೆ ನಿದ್ರೆ ಸೇರುತ್ತಿದ್ದರೆ ಅದನ್ನು ಗಮನಿಸಿದ ತಾರಕ್ ತನ್ನನ್ನು ಬಾತ್ ಟಬ್ನಿಂದ ಎಬ್ಬಿಸಿ ಟವಲ್ ಸುತ್ತಿ ಹೊರಗೆ ತಂದು ಬೆಡ್ ಮೇಲೆ ಮಲಗಿಸಿದನು. ಪಾಪ ಸಾಹಿ, ಒಂದು ದಿನಕ್ಕೆ ಡಕ್ಔಟ್ ಆದ ಡಕ್ ತರಹ ಆಯಿತು ಅವಳ ಪರಿಸ್ಥಿತಿ. ಎದ್ದು ಡ್ರೆಸ್ ಹಾಕಿಕೊಳ್ಳುವ ತಾಕತ್ತು ಕೂಡ ಇಲ್ಲದ ಸಾಹಿತ್ಯ ದೇಹಕ್ಕೆ ಆರಾಮವಾಗಿ ಅನ್ನಿಸಿದ್ದರಿಂದ ಹಾಗೆಯೇ ನಿದ್ರಿಸಿದಳು. ಆ ನಂತರ ತಾರಕ್ ಕೂಡ ಫ್ರೆಶ್ ಆಗಿ ಡ್ರೆಸ್ಅಪ್ ಆದ ನಂತರ ಫೋನ್ ತೆಗೆದು ಫುಡ್ ಇನ್ನೂ ಮೆಡಿಸಿನ್ ಕೂಡ ಆರ್ಡರ್ ಮಾಡಿದನು. ಹಾಫ್ ಅನ್ ಅವರ್ ನಂತರ ಫುಡ್ ಪಾರ್ಸಲ್ ಬಂದಿದೆ ಎಂದು ಅದನ್ನು ತೆಗೆದುಕೊಂಡು ಬಿಲ್ನೊಂದಿಗೆ ಟಿಪ್ ಕೂಡ ಚೆನ್ನಾಗಿ ಕೊಟ್ಟು ಪಾರ್ಸಲ್ ತಂದವನು ಹೊರಟು ಹೋದ ನಂತರ ಡೋರ್ಸ್ ಕ್ಲೋಸ್ ಮಾಡಿ ಸಾಹಿ ಹತ್ತಿರಕ್ಕೆ ಬಂದನು. ಸಾಹಿತ್ಯ ಪ್ರಶಾಂತವಾಗಿ ಮಲಗಿಕೊಂಡಿದ್ದರೆ ತನ್ನನ್ನು ಡಿಸ್ಟರ್ಬ್ ಮಾಡುವುದು ಇಷ್ಟವಿಲ್ಲದಿದ್ದರೂ ತಿನ್ನಬೇಕು. ಆದ್ದರಿಂದ ತಾನು ಬೆಡ್ ಮೇಲೆ ಅವಳ ಪಕ್ಕದಲ್ಲಿ ಕೂತುಕೊಂಡು ಅವಳನ್ನು ಎಬ್ಬಿಸಿ ಅವನ ಶೋಲ್ಡರ್ ಮೇಲೆ ಅಡ್ಜಸ್ಟ್ ಮಾಡಿಕೊಂಡನು. ನಿದ್ರೆಯಲ್ಲೇ ಇದ್ದ ಸಾಹಿತ್ಯಗೆ ಲೈಟ್ ಫುಡ್ ತಿನ್ನಿಸಿ ನೀರು ಕೂಡ ಕುಡಿಸಿ ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ ಹಾಕಿ ಮತ್ತೆ ಬೆಡ್ ಮೇಲೆ ಮಲಗಿಸಿದನು ಜಾಗ್ರತೆಯಾಗಿ. ಆ ನಂತರ ತಾರಕ್ ಕೂಡ ಟಿಫನ್ ಮಾಡಿ ಸಾಹಿತ್ಯ ಪಕ್ಕದಲ್ಲೇ ಕೂತುಕೊಂಡು ಸ್ವಲ್ಪ ಹೊತ್ತು ಫೋನ್ ಓಪನ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಬರುತ್ತಿರುವ ನ್ಯೂಸ್ ನೋಡಿ ಆ ನಂತರ ಮತ್ತಿಷ್ಟು ಹೊತ್ತು ಕ್ಯೂಟಿಯೊಂದಿಗೆ ಅವರ ಮಾಮ್ ಡ್ಯಾಡ್ರೊಂದಿಗೆ ಮಾತನಾಡಿ ಅವನಿಗೂ ನಿದ್ರೆ ಬರುತ್ತಿರುವುದರಿಂದ ಹಾಗೆಯೇ ಸಾಹಿತ್ಯ ಪಕ್ಕದಲ್ಲೇ ಮಲಗಿದನು. ಹಾಗೆ ಮಲಗಿಕೊಂಡ ಇಬ್ಬರು ಇನ್ನೂ ಮಧ್ಯಾಹ್ನ ಲಂಚ್ ಸ್ಕಿಪ್ ಮಾಡಿ ಯಾವಾಗಲೂ ಸಾಯಂಕಾಲಕ್ಕೆ ಎಚ್ಚರಕ್ಕೆ ಬಂದಿದ್ದ ಸಾಹಿತ್ಯಗೆ ಮೊದಲು ತಾರಕ್ ಬಾತ್ ಟಬ್ನಲ್ಲಿ ಇಳಿಸುವುದು ತನಕ ಮಾತ್ರ ನೆನಪಿದ್ದ ಸಾಹಿತ್ಯಗೆ ಆ ನಂತರ ತನಗೆ ನಡೆದದ್ದು ನೆನಪಿಲ್ಲದಿರುವುದರಿಂದ ತಾರಕ್ನನ್ನು ಡಿಸ್ಟರ್ಬ್ ಮಾಡದೆ ಫೋನ್ ತೆಗೆದುಕೊಂಡು ಟೈಮ್ ನೋಡಿದಾಗ ಈವ್ನಿಂಗ್ 5 ಗಂಟೆ ತೋರಿಸುತ್ತಿದ್ದರೆ ಅಯ್ಯೋ ಏನಿದು ಈವ್ನಿಂಗ್ ಆಗ್ತಿದೆಯಾ, ಹಾಗಾದರೆ ನಾನು ಬೆಳಿಗ್ಗೆ ಯಾವಾಗಲೂ ಸ್ನಾನ ಮಾಡಿದ ಹಾಗೆ ಎಂದು ಒಮ್ಮೆ ಬೆಡ್ಶೀಟ್
ಒಳಗೆಯಿಂದ ಕೆಳಗೆ ನೋಡಿದಾಗ ತನ್ನ ಮೈ ಮೇಲೆ ಟವಲ್ ಮಾತ್ರ ಇರುವುದು ನೋಡಿ, ಅಂದರೆ ನಾನು ಅಂದಿನಿಂದ ಮಲಗಿಕೊಂಡೇ ಇದ್ದೇನಾ? ನಾನು ಅಸಲಿಗೆ ಬ್ರೇಕ್ಫಾಸ್ಟ್ ಕೂಡ ಮಾಡಲಿಲ್ವಾ? ಲಂಚ್ ಕೂಡ ಮಾಡಲಿಲ್ವಾ? ಅಂದಿನಿಂದ ಹೀಗೆಯೇ ಮಲಗಿಕೊಂಡಿದ್ದೀನಿ. ಅಸಲು ನನಗೆ ಏನಾಯಿತು ಎಂದು ಯೋಚಿಸಲು ಶುರು ಮಾಡಿದಳು ಸಾಹಿತ್ಯ. ಪಕ್ಕದಲ್ಲಿ ನೋಡಿದರೆ ತಾರಕ್ ಫ್ರೆಶ್ ಅಪ್ ಆಗಿ ಡ್ರೆಸ್ ಕೂಡ ಹಾಕಿಕೊಂಡು ಮಲಗಿಕೊಂಡಿರುವುದರಿಂದ, ಅಂದರೆ ನಾನು ಸ್ನಾನ ಮಾಡಿ ಕನಿಷ್ಠ ಡ್ರೆಸ್ ಕೂಡ ಹಾಕಿಕೊಳ್ಳದೆ ಹೀಗೆ ಮಲಗಿದ್ದೇನಾ ಎಂದುಕೊಂಡು ತಕ್ಷಣ ಡ್ರೆಸ್ ಹಾಕಿಕೊಳ್ಳಲು ಬೆಡ್ ಮೇಲಿಂದ ಎದ್ದು ಕಾಲುಗಳನ್ನು ಕೆಳಗೆ ಇಟ್ಟಾಗ ತನಗಸಲು ಯಾವುದೇ ನೋವುಗಳು ಇಲ್ಲದೆ ತುಂಬ ಫ್ರೀಯಾಗಿತ್ತು. ಹೇ, ನನಗೇನು ಹೀಗಿದೆ ಬಾಡಿಯೆಲ್ಲ ತುಂಬ ಫ್ರೀಯಾಗಿ, ಅಸಲು ಯಾವುದೇ ಪೇಯ್ನ್ ಇಲ್ಲದೆ. ಬೆಳಿಗ್ಗೆಯಾದರೆ ತುಂಬ ಪೇಯ್ನ್ ಆಗಿತ್ತು ಅಲ್ವಾ ಅಂದುಕೊಂಡು ಫ್ರೀಯಾಗಿ ಬಾಡಿಯನ್ನು ಅತ್ತ ಇತ್ತ ಸ್ಟ್ರೆಚ್ ಮಾಡುತ್ತಾ ಅವರ ಬ್ಯಾಗ್ ಇದ್ದ ಕಬೋರ್ಡ್ ಓಪನ್ ಮಾಡಿ ಬ್ಯಾಗ್ ಜಿಪ್ ಓಪನ್ ಮಾಡಿ ನೋಡಿದ ಸಾಹಿತ್ಯ ಶಾಕ್ನಿಂದ ಕಣ್ಣು ದೊಡ್ಡದು ಮಾಡಿದಳು. ಈ ಕತೆ ಇನ್ನು ಮುಂದುವರಿಯುವುದು ಫ್ರೆಂಡ್ಸ್. ದಯವಿಟ್ಟು ವಿಡಿಯೋಗಳು ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಮೆಂಬರ್ಶಿಪ್ ತಗೊಳ್ಳೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.